ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ವೆನ್ಸ್ಡೇ ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಇವತ್ತು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ತುಂಬ ವರ್ಷಗಳ ಆದಮೇಲೆ ಹೋಗ್ತಾ ಇದ್ದೀವಿ. ಇಷ್ಟಕ್ಕೂ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ನಾನು ತೋರಿಸೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ನಾವು ಮಾರ್ನಿಂಗ್ 4 o'clockಗೆ ಬಿಟ್ವಿ. ಇಲ್ಲಿ 7 o'clockಗೆ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ಫಸ್ಟು ಹೋಗಿದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ 7:30ಗಂತೆ ಆ್ಯಕ್ಚುಲಿ ಇದು ಓಪನ್ ಇರೋದು. ನಾವು 7 o'clockಗೆ ಹೋದ್ವಿ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಮತ್ತೆ ದರ್ಶನಕ್ಕೆ ಹೋದ್ವಿ. ನಾವು ಮಾರ್ನಿಂಗ್ ಹೋದಾಗ ಅಷ್ಟೇನು ಜನ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ತುಂಬ ಜನ ಇದ್ದರು. ಅಲ್ಲಿ ದರ್ಶನನ ಮುಗಿಸ್ಕೊಂಡು ಪಿಕ್ಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಹಿಷಾಸುರ ಸ್ಟ್ಯಾಚು ಹತ್ರ ಬಂದ್ವಿ. ಅಲ್ಲಿ ಫೋಟೋಸ್ನ ತಗೊಂಡು ಸ್ಟ್ಯಾಚು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ದಿ ಫೇಮಸ್ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಈ ಪ್ಯಾಲೇಸ್ನ ನಾನು ಹೈಸ್ಕೂಲಲ್ಲಿದ್ದಾಗ ಟ್ರಿಪ್ ಬಂದಿದ್ವಿ. ನಾವು 10th ಆವಾಗೇ ನಾನು ಮೈಸೂರಿಗೆ ಬಂದಿದ್ದು. ಸೊ ಮತ್ತೆ ಇವಾಗ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಸಮ್ಮರ್ ಹಾಲಿಡೇಸ್ಗೆ ಮೈಸೂರಿಗೆ ಹೋಗೋಣ ಟ್ರಿಪ್ಗೆ ಈ ಸಲ ಅಂತೇಳ್ಬಿಟ್ಟು. ಹೋಗೋಣ ಅಂತ ಅಂದಿದ್ರು ನಮ್ಮವರು. ಆದರೆ ಅದಕ್ಕಿಂತ ಮುಂಚೆನೇ ನಾವು ಬಂದಿದ್ದು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಇವೆಲ್ಲ ನಿಯರಲ್ಲೇ ಇದೆ ಅಲ್ವಾ, ಹಾಗೆ ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹಾಗೆ ಬಂದ್ವಿ. ಈ ಮೈಸೂರು ಅರಮನೆಗೆ ಫರ್ ಹೆಡ್ಗೆ 120 rupees ಎಂಟ್ರೆನ್ಸ್ ಫೀಸ್ ಇರುತ್ತೆ. ಸೊ ನಾವು ಎಲ್ಲ ತಗೊಂಡು, ಇದು 10:30ಗೆ ಓಪನ್ ಇರೋದು. ಹಾಗಾಗಿ ನಾವು ಟಿಫನ್ನ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಅಲ್ಲಿ ತಿನ್ಕೊಂಡು ಮತ್ತೆ ನಾವು 10:30ಗೆ ಒಳಗಡೆ ಹೋದ್ವಿ. ನಾವು 10 o'clockಗೆ ಇಲ್ಲಿ ವಿಸಿಟ್ ಆಗಿದ್ವಿ. ಟಿಫನ್ ಮಾಡ್ಕೊಂಡು 10:30ಗೆ ಒಳಗಡೆ ಹೋದ್ವಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ. ಎಲ್ಲ ನೋಡಿಕೊಂಡು ಬಂದ್ವಿ. ನಾವು ಇದು ಫುಲ್ ಅರಮನೆ ಎಲ್ಲ ನೋಡಬೇಕಂದ್ರೆ ಮ್ಯಾಕ್ಸಿಮಮ್ 2 hours-ಇಂದ 3 hours ಬೇಕಾಗುತ್ತೆ. ನಾವು ಬೇಗನೆ ಸ್ವಲ್ಪ ಕವರ್ ಮಾಡ್ಕೊಂಡ್ವಿ. ಎಲ್ಲ ಪ್ಲೇಸನ್ನು ಅರಮನೆ ಫುಲ್ ನೋಡಿದ್ರಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಡ್ವಿ. ನನಗಂತೂ ವೀಡಿಯೋಸ್ ಜಾಸ್ತಿ ಮಾಡ್ಕೊಳಕ್ಕೆ ಆಗಲಿಲ್ಲ. ಅನ್ವಿಕ್ ತುಂಬಾ ಗಲಾಟೆ ಮಾಡ್ತಿದ್ದ. ನಾನೇ ನಡಿಬೇಕು ಅಂತಲೇ ಬಿಟ್ಟರೆ ಓಡೋಗ್ತಾನೆ. ಜನಗಳೆಲ್ಲ ಇದ್ದರು. ನನಗೆ ಭಯ ಎಲ್ಲಿ ತುಳ್ದಾಕ್ಬಿಡ್ತಾರೋ ಅಂತ. ನಾನು ಎತ್ಕೊತೀನಿ ಬಾರೋ ಅಂದರೂ ಹೋಗ್ತಾಯಿಲ್ಲ. ನಡಿಬೇಕು ಅಂತ ಹಠ ಮಾಡ್ತಿದ್ದ. ಬಿಟ್ಕೊಂಡು ನೋಡ್ಕೊಂಡು ನಿಧಾನವಾಗಿ ನಾನು ವೀಡಿಯೋಸ್ ಮೇಲೇ ಫೋಕಸ್ ಮಾಡ್ಕೊಂಡಿರೋಕ್ಕಾಗಿಲ್ಲ. ಸೊ ನಾನು ಸ್ವಲ್ಪ ವೀಡಿಯೋಸ್ನ ತಗೊಂಡು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ದೆ. ಆದಷ್ಟು ಎಲ್ಲ ಕವರ್ ಮಾಡಿದ್ದೀನಿ ನೋಡಿ. ಮತ್ತು ನಾವು ಹೈಸ್ಕೂಲಲ್ಲಿ ಬಂದಾಗ ಈ ಫೋಟೋಸು ಮತ್ತು ಅಲ್ಲಿ ಅಶ್ವದಳ, ಗಜದ್ವಳ, ಪಿಕ್ಸು ಎಲ್ಲದ್ರ ಬಗ್ಗೆಯೂ ಕೂಡ ಎಕ್ಸ್ಪ್ಲೈನ್ ಮಾಡಿದರು ನಮ್ಮ ಟೀಚರ್ಸು. ಸೊ ಇವಾಗ ಅಷ್ಟು ನೀಟಾಗಿ ನಿಂತ್ಕೊಂಡು ಓದ್ಕೊಂಡು ಬರೋ ಅಷ್ಟು ಟೈಮು ಇರಲಿಲ್ಲ. ಸೊ ಎಷ್ಟೆಷ್ಟು ಆಗುತ್ತೋ ಅಷ್ಟನ್ನು ನಾನು ನೋಡಿಕೊಂಡು ಬಂದೆ. ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಬಂದಿದ್ದು ಒಂದು ಭೂವರಹಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ. ಯಾಕೆ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಏನು ಅಂತ ನಾನು ಅದನ್ನು ಹೇಳ್ತೀನಿ. ಅಲ್ಲಿ ಅದಕ್ಕಿಂತ ಮುಂಚೆ ಇವೆಲ್ಲನೂ ಕೂಡ ವಿಸಿಟ್ ಮಾಡಿಕೊಂಡು ಹೋಗಬೇಕು ಅಂತ. ನೆಕ್ಸ್ಟು ನಾವು ಫಿಶ್ ಅಕ್ವೇರಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗಲ್ಲ. ನಾವು ಬಂದಿರೋದು 1 ಡೇಗಷ್ಟೇ. 2-3 days ಇದ್ದರೆ ಆರಾಮಾಗೆಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಆಗಲ್ಲ ಅಂತ ಅಂದರು. ಇಲ್ಲಿ ನೋಡಿ ಅನ್ವಿಕು ಅಲ್ಲಿ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವನೇ ಓಡಾಡಬೇಕು, ಆ ಕಡೆ ಈ ಕಡೆ ಎಲ್ಲ ಇದು ಮಾಡಬೇಕು. ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ನಾವು ನೋಡ್ತಾ ಇದ್ದಂಗೆ ಓಡೋಗ್ಬಿಡ್ತಾನೆ. ಅದಕ್ಕೆ ಬಾರೋ ಅಂತಂದಿದ್ದೀಗ ಎತ್ಕೊತೀನಿ ಬಾರೋ ಅಂದರೆ ಇಲ್ಲ ನಡಿಬೇಕು ಅಂತ ಅಲ್ಲೇ ಕುತ್ಕೊಂಡು ಹಠ ಮಾಡ್ತಿದ್ದ. ಸರಿ ಆಯ್ತು ಅಂದ್ಬಿಟ್ಟು ನಾನು ಹಂಗೆ ಕ್ಲಿಕ್ಸ್ನ ತೊಗೊಳ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಹೋಗಿ ಅವನ್ನ ಎತ್ಕೊಂಡು ಬಂದರು. ಮತ್ತು ಇಲ್ಲಿ ರಾಜರೆಲ್ಲ ಕುತ್ಕೊತಾ ಇದ್ದಿದ್ದಂಥ ಸಿಂಹಾಸನಗಳು ನೋಡಿ, ಆಸನಗಳೆಲ್ಲ ಇವು. ಸೊ ಅದನ್ನೆಲ್ಲ ನೋಡಿಕೊಂಡು ಋತ್ವಿಕ್ ಅಂತೂ ಎಷ್ಟು ಚೆನ್ನಾಗಿದೆ ಈ ಪ್ಯಾಲೇಸು, ತುಂಬ ಚೆನ್ನಾಗಿದೆ ಅಂತ ಅಂದ. ಅವ್ರು ತುಂಬಾ ಚಿಕ್ಕ ಮಕ್ಕಳಿಗೆ ಇದೆಲ್ಲ ನೋಡಿದ್ದಾರೆ ಅಂತಂದರೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡಿಕೊಂಡು ಮತ್ತು ಅರಮನೆ ಎಂಟ್ರೆನ್ಸಲ್ಲಿ ತೋರಿಸ್ತೀನಿ. ಆದಷ್ಟು ಕವರ್ ಮಾಡಿ ತೋರಿಸಿದ್ದೀನಿ ನೋಡಿ. ವಿತ್ ಮ್ಯೂಸಿಕ್ ಜೊತೆ ನೋಡಿ. ಮತ್ತು ನಾನು ನಿಮಗೆ ಸಿಗ್ತೀನಿ.
ಇದ್ದೀರಾ ಅಲ್ವಾ, ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎರಡು ಕಣ್ಣೇ ಸಾಕಾಗಲ್ಲ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿದೆ ಮೈಸೂರು ಪ್ಯಾಲೇಸು. ತುಂಬ ಬ್ಯೂಟಿಫುಲ್ಲಾಗಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಸೊ ಹೋಗಿ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಬನ್ನಿ. ಆರಾಮಾಗಿ 1 or 2 ಡೇಸಲ್ಲಿ ನೋಡ್ಕೊಂಡು ಬರ್ಬೋದು. ಇವಾಗ ನಾವು ಬರೀ ಮೈಸೂರು ಒಂದು 2-3 ಪ್ಲೇಸ್ ನೋಡ್ತೀವಿ ಅಂದರೆ 1 ಡೇಗೆ ಆಗುತ್ತೆ. ಸರೌಂಡಿಂಗ್ ರೌಂಡ್ ಟ್ರಿಪ್ ಎಲ್ಲ ನೋಡಬೇಕು ಅಂತಂದರೆ ಒಂದು 2 ಡೇಸಿಂದ 3 ಡೇಸಲ್ಲಿ ನೋಡ್ಕೊಂಡು ಬಂದುಬಿಡ್ಬೋದು. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ವಿಸಿಟ್ ಮಾಡಿ. ಹೇಳಿದ್ರೆ ವೀಡಿಯೋದಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ, ರಿಯಲಾಗಿ ನೋಡಿದ್ರೇ ನಮಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರೋದು. ಪ್ಲಸ್ ನಾವು ಇದೆಲ್ಲನೂ ಒಳಗಡೆ ನೋಡಿದ್ದ ಆದಮೇಲೆ ಸೊ ಫ್ರಂಟ್ಗೆ ಎಂಟ್ರೆನ್ಸ್ಗೂ ಕೂಡ ಬಂದು ಎಂಟ್ರೆನ್ಸಲ್ಲಿ ವೀಡಿಯೋನ ತೋರಿಸ್ತೀನಿ. ಎಂಟ್ರೆನ್ಸ್ ತುಂಬ ಅಟ್ರ್ಯಾಕ್ಟ್ ಆಗಿರೋದು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸೊ ದಸರಾ ಟೈಮಲ್ಲಿ ಇಲ್ಲಿ ಅಂಬಾರಿಗಳಿಗೆ ಹಾಕ್ತಾರಲ್ವ, ಲೈಕ್ ಆನೆಗಳಿಗೆ ಹಾಕ್ತಾರಲ್ಲ ಅದೆಲ್ಲನೂ ಕೂಡ ಇದು ಆಭರಣಗಳು, ಅದನ್ನೆಲ್ಲ ಈ ರೀತಿ ಇಟ್ಟಿದ್ದಾರೆ. ಸೊ ನೋಡಿ, ಇದೆಲ್ಲನೂ ಕೂಡ ಆನೆಗಳಿಗೆ ಹಾಕುವಂತಹ ಒಂದು ಒಡವೆಗಳು. ಸೊ ಇಲ್ಲಿ ಭದ್ರತಾ ಪಡೆ ಅಲ್ಲೇ ಇದೆಲ್ಲನೂ ಕೂಡ ಇಟ್ಟಿದ್ದಾರೆ. ಸೊ ಇದು ಎಕ್ಸಿಟ್ ಅಷ್ಟೇ, ಅದು ನೋಡ್ಕೊಂಡು ಎಕ್ಸಿಟ್ ಆಗೋದು. ಸೊ ಬರ್ತಾ ಇದ್ದಂಗೆ ಒಳಗಡೆ ಪ್ಯಾಲೇಸಲ್ಲೇ ಕೆಲವೊಂದು ಟೆಂಪಲ್ಗಳು ಕೂಡ ಇದೆ. ಸೊ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಎಲ್ಲನೂ ಕೂಡ ಇದೆ. ಅಲ್ಲೆಲ್ಲ ನೋಡಿ ದರ್ಶನ ಮಾಡಿಕೊಂಡು ಸೊ ಅಲ್ಲಿ ಪ್ರಸಾದವನ್ನು ತಗೊಂಡು ನಾವು ಹೊರಗಡೆ ಬಂದ್ವಿ. ಇದು ನೋಡಿ ಎಂಟ್ರೆನ್ಸು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಅಂಥದ್ದು. ಎಲ್ಲ ನೋಡ್ತಿದ್ರ ಅಲ್ವಾ, ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಅಲ್ಲಿ ಕೆಲವೊಂದು ಪಿಕ್ಸ್ನ ತೊಗೊಂಡ್ರಿ ಮತ್ತು ರೀಲ್ಸ್ನ ಮಾಡಿದ್ರಿ. ಸೊ ನಮ್ಮ ಹಸ್ಬೆಂಡು ಸಿಂಗಲಾಗಿ ಪಿಕ್ಸು ಕೂಡ ತೆಗೆಸ್ಕೊಂಡ್ರು. ಸೊ ಎಲ್ಲನೂ ಕೂಡ ಮುಗಿಸ್ಕೊಂಡು ಸೊ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವೋ ಆ ಟೆಂಪಲ್ಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಅಲ್ಲೇನು ಪಿಕ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಕೊನೆಯಲ್ಲಿ ನೋಡಿ. ಎಸ್, ನಾವು ಮತ್ತೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಸೊ ಏನಾದರೂ ಅಂದ್ಕೊಂಡ್ರೆ ನಾವು ಮನಸ್ಸಲ್ಲಿ ಅದು ಒಳ್ಳೆಯದಾಗುತ್ತೆ ಅಂತ, ಅದೇ ಟೆಂಪಲ್ಲೇ ಅದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ವಿಸಿಟ್ ಮಾಡಿ ಅಲ್ಲಿ ಫರ್ ಹೆಡ್ಗೆ 200 ರೂಪೀಸ್ ಇರುತ್ತೆ. ಫರ್ ಹೆಡ್ಗೆ ಅಲ್ಲ, ಒಂದು ಪೂಜೆಗೆ 200 ರೂಪೀಸ್ ಇರುತ್ತೆ ಟಿಕೆಟು. ಸೊ ಅದನ್ನು ತಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ದೇವರು, ತುಂಬ ದೇವ್ರನ್ನ ನೋಡಿದ್ವಿ ನಾವು. ಸೊ ಹೋಗಿ ನೋಡ್ಕೊಂಡು ಬಂದ್ವಿ. ಯಾಕೆ, ಏನು ಅಲ್ಲಿ ಸ್ಪೆಷಾಲಿಟಿ ಏನು ಅನ್ನೋದನ್ನು, ಮತ್ತು ಅಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಆ ಫೋಟೋನ ತೊಗೊಂಬಂದು ಮನೇಲಿ ಅನ್ನೋದನ್ನು ನಾನು ಒಂದು ವೀಡಿಯೋನ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಅಷ್ಟೆಲ್ಲ ಮುಗಿಸ್ಕೊಂಡು ನೈಟ್ ನಾವು KRSಗೆ ಬಂದ್ವಿ. ಇಲ್ಲಿ ಕಲರ್ ವಾಟರ್ಸ್ ಇದು ತುಂಬಾ ಫೇಮಸ್ ಅಲ್ವಾ. ಸೊ ಇಲ್ಲಿಗೆ ಬಂದುಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ನಾವು ಮನೆಗೆ ಹೋದ್ವಿ. ಬರೀ ನಾನು ವಾಟರ್ಸ್ ಕಲರ್ಸ್ನ ನಾನು ಸಪ್ರೇಟಾಗಿ ಒಂದು ಅಪ್ಕಮಿಂಗ್ ವೀಡಿಯೋದಲ್ಲಿ ಹಾಕ್ತೀನಿ. ಇಷ್ಟು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.